ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಭಾರತದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತಿವೆ. ಕೇವಲ 2 ತಿಂಗಳ ಅಂತರದಲ್ಲಿ ಅಂದರೆ ಏಪ್ರಿಲ್ನಿಂದ ಮೇ ತಿಂಗಳ ಒಳಗೆ ಕರ್ನಾಟಕ ಸೇರಿದಂತೆ ಭಾರತದ 5 ಪ್ರಮುಖ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ. 5 ರಾಜ್ಯಗಳಂದ್ರೆ ಕರ್ನಾಟಕ, ವೆಸ್ಟ್ ಬಂಗಾಳ, ತಮಿಳುನಾಡು, ಕೇರಳ ಮತ್ತು ಬಿಹಾರ. 3 ರಾಜ್ಯಗಳಲ್ಲಿ ಚುನಾವಣೆ ನಡೆದು ಮುಖ್ಯಮಂತ್ರಿ ಬದಲಾಗಿದ್ರೆ ಬಿಹಾರ ಮತ್ತು ಕರ್ನಾಟಕದಲ್ಲಿ ಆಂತರಿಕ ನಿರ್ಧಾರಗಳಿಂದ ಸಿಎಂ ಬದಲಾಗಿದ್ದಾರೆ. ಇಲ್ಲಿನ ನಾಯಕತ್ವ ಬದಲಾವಣೆಯ ಹಿಂದೆ ಎಲೆಕ್ಷನ್ ಆಫ್ಸೆಟ್ಗಳಿವೆ, ಮೈತ್ರಿಕೂಟದ ಅನಿವಾರ್ಯತೆಗಳಿವೆ, ಉತ್ತರಾಧಿಕಾರದ ಲೆಕ್ಕಾಚಾರಗಳಿವೆ ಮತ್ತು ಪಾರ್ಟಿಯ ಒಳಗಿನ ಪವರ್ ಪಾಲಿಟಿಕ್ಸ್ ಕೂಡ ಇದೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಯುಗದ ಅಂತ್ಯ. ಕಳೆದ ಸುಮಾರು 2 ದಶಕಗಳಿಂದ ಬಿಹಾರದ ರಾಜಕೀಯದ ಸೆಂಟರ್ ಫಿಗರ್ ಆಗಿದ್ದವರು ನಿತೀಶ್ ಕುಮಾರ್. ಯಾರು ಯಾರ ಜೊತೆಗಾದ್ರೂ ಮೈತ್ರಿ ಮಾಡಿಕೊಳ್ಳಿ, ಸರ್ಕಾರದಲ್ಲಿ ಅವರೇ ಕಿಂಗ್ ಆಗಿರ್ತಿದ್ರು. ಆದರೆ ಏಪ್ರಿಲ್ನಲ್ಲಿ ಬಿಹಾರ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪವಾಯಿತು. ನಿತೀಶ್ ಕುಮಾರ್ ಅವರ ಯುಗ ಅಂತ್ಯಗೊಂಡು ನಿತೀಶ್ ಕುಮಾರ್ ರಾಜ್ಯಸಭೆಗೆ ಶಿಫ್ಟ್ ಆದರು. ಅಲ್ಲಿಗೆ ಬಿಹಾರದಲ್ಲಿ ಮೊದಲ ಬಾರಿಗೆ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆ ಆಯಿತು. ಏಪ್ರಿಲ್ 15ರಂದು ಪಾಟ್ನಾದ ಲೋಕಭವನದಲ್ಲಿ ರಾಜ್ಯಪಾಲ ಸೈಯದ್ ಅತಾ ಹಸ್ನೇನ್ ಅವರು ಸಾಮ್ರಾಟ್ ಚೌಧರಿ ಅವರಿಗೆ ಬಿಹಾರದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸಿದರು. ನಿತೀಶ್ ಕುಮಾರ್ ಅವರ ಕಾಲದ ನಂತರವೂ ಬಿಹಾರದಲ್ಲಿ ಭದ್ರವಾಗಿ ನೆಲೆಯೂರೋದಕ್ಕೆ ಬಿಜೆಪಿ ಈ ಭವಿಷ್ಯದ ನಾಯಕತ್ವವನ್ನು ಸೃಷ್ಟಿ ಮಾಡಿದೆ. ಬಂಗಾಳದಲ್ಲಿ ದೀದಿಕೋಟೆ ಛಿದ್ರ, ಬಿಜೆಪಿಯಿಂದ ಸುವೇಂದು ಅಧಿಕಾರಿ ಸಿಎಂ. ಭಾರತದ ರಾಜಕೀಯದಲ್ಲಿ 2026ರ ಅತಿ ದೊಡ್ಡ ಅಪ್ಸೆಟ್ ಮತ್ತು ಗೇಮ್ ಚೇಂಜರ್ ಅಂತ ಕರೆಯೋದು ವೆಸ್ಟ್ ಬಂಗಾಳದ ಫಲಿತಾಂಶವನ್ನ. ಬರೋಬ್ಬರಿ 15 ವರ್ಷಗಳ ಕಾಲ ಬಂಗಾಳವನ್ನ ತನ್ನ ಕಬ್ಬಿಣದ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಬಿಜೆಪಿ ಧೂಳಿಪಟ ಮಾಡಿದೆ. ಆ ಮುಖಾಂತರ ಪೂರ್ವ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ತನ್ನ ಸರ್ಕಾರವನ್ನ ರಚನೆ ಮಾಡಿದೆ. ಮೇ 9ರಂದು ಬೆಳಗ್ಗೆ 11 ಗಂಟೆಗೆ ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಗ್ರೌಂಡ್ಸ್ನಲ್ಲಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ದಕ್ಷಿಣ ಭಾರತದ ರಾಜಕೀಯದಲ್ಲಿ ಮಹಾ ಪಲ್ಲಟ. ಉತ್ತರ ಮತ್ತು ಪೂರ್ವ ಭಾರತದಲ್ಲಿ ಬಿಜೆಪಿ ಹವಾ ಮಾಡಿದ್ರೆ, ಇತ್ತ ದಕ್ಷಿಣ ಭಾರತದಲ್ಲಿ ವಿರೋಧ ಪಕ್ಷಗಳ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗಿವೆ. ದಕ್ಷಿಣ ಭಾರತದಲ್ಲಿ ಹೊಸ ಶಕ್ತಿಗಳ ಉದಯವಾಗಿದೆ. ಮೊದಲಿಗೆ ತಮಿಳುನಾಡಿನ ಕತೆ ನೋಡೋಣ. ಕಳೆದ 50 ವರ್ಷಗಳಿಂದ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಎಡಿಎಂಕೆ ಎಂಬ 2 ದ್ರಾವಿಡ ಪಕ್ಷಗಳದ್ದೇ ದರ್ಬಾರಿತ್ತು. ಆದ್ರೆ ಈ ಬಾರಿ ದ್ರಾವಿಡ ಕೋಟೆ ಛಿದ್ರವಾಗಿದೆ. ಖ್ಯಾತ ನಟ, ರಾಜಕಾರಣಿಯಾಗಿ ಬದಲಾದ ದಳಪತಿ ಸಿ ಜೋಸೆಫ್ ವಿಜಯ್ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇದು ವಿಜಯ್ ಅವರ ಪಕ್ಷ ಟಿವಿಕೆ ಎದುರಿಸಿದ ಮೊದಲ ವಿಧಾನಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದು ಅತಿದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿದ ವಿಜಯ್ ಕಾಂಗ್ರೆಸ್, ವಿಸಿಕೆ ಮತ್ತು ಐಯುಎಂಎಲ್ನಂತಹ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಮೈತ್ರಿ ಸರ್ಕಾರ ರಚನೆ ಮಾಡಿದ್ದಾರೆ. ವಿಜಯ್ ಅವರ ಕ್ಯಾಂಪೇನ್ ಹೇಗಿತ್ತು ಗೊತ್ತಾ? ಕಲ್ಯಾಣ ಯೋಜನೆಗಳ ಭರವಸೆಗಳು, ಭ್ರಷ್ಟಾಚಾರ ವಿರುದ್ಧದ ಹೋರಾಟ, ಯುವ ಮತದಾರರನ್ನ ಸೆಳೆಯುವ ತಂತ್ರ ಮತ್ತು ತಮಿಳು ಅಸ್ಮಿತೆಯ ರಾಜಕೀಯ. ಮೊದಲ ಬಾರಿ ಮತದಾರರು ಮತ್ತು ಯುವ ಜನತೆಯಲ್ಲಿ ವಿಜಯ್ ಅವರಿಗಿದ್ದ ಕ್ರೇಜ್ ಈ ಗೆಲುವಿಗೆ ಮುಖ್ಯ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಪಿಣರಾಯಿ ವಿಜಯನ್ ಔಟ್, ಸತೀಶನ್ ಇನ್. ಇದೇ ರೀತಿ ಕೇರಳದಲ್ಲಿಯೂ ದೊಡ್ಡ ಪಲ್ಲಟವಾಗಿದೆ. ಸತತ 2 ಬಾರಿ ಅಧಿಕಾರದಲ್ಲಿದ್ದ ಸಿಪಿಐ ನೇತೃತ್ವದ ಎಡರಂಗ ಸರ್ಕಾರವನ್ನ ಮಣಿಸಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ 10 ವರ್ಷಗಳ ಬಳಿಕ ಮತ್ತೆ ಅಧಿಕಾರಕ್ಕೆ ಮರಳಿದೆ. ಮೇ 18ರಂದು ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪಿಣರಾಯಿ ವಿಜಯನ್ ಜಾಗಕ್ಕೆ ಸತೀಶನ್ ಬಂದರು. ಕೆಸಿ ವೇಣುಗೋಪಾಲ್ ಸೇರಿ ಮತ್ತಿತರ ನಾಯಕರು ಕೂಡ ರೇಸ್ನಲ್ಲಿದ್ದರು. ವಿಪಕ್ಷ ನಾಯಕರಾಗಿದ್ದ ಸತೀಶನ್ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಮತ್ತೆ ಕಟ್ಟುವಲ್ಲಿ ಯಶಸ್ವಿಯಾಗಿದ್ರು. ಹೀಗೆ 4 ರಾಜ್ಯಗಳಲ್ಲಿ ಸಿಎಂ ಬದಲಾವಣೆಯಾಗಿದೆ. ಹೀಗೆ 2 ರಾಜ್ಯಗಳಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳು ಬಂದಿದ್ರೆ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಟಿವಿಕೆ ಮುಖ್ಯಮಂತ್ರಿ ಬಂದಿದ್ದಾರೆ. ಸಿದ್ದರಾಮಯ್ಯ ಔಟ್, ಡಿಕೆ ಶಿವಕುಮಾರ್ ಇನ್. 2023ರ ಚುನಾವಣೆ ಗೆಲುವಿನ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಅರ್ಧ ಅವಧಿಯ ಅಧಿಕಾರ ಹಂಚಿಕೆಯ ಒಪ್ಪಂದವಾಗಿತ್ತು ಅನ್ನೋ ವರದಿಗಳಿವೆ. ಅದರಂತೆ ಸರ್ಕಾರ ತನ್ನ 3 ವರ್ಷದ ಅವಧಿ ಪೂರೈಸಿದ ಬಳಿಕ ಹೈಕಮಾಂಡ್ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯನವರು 28ನೇ ತಾರೀಕಿಗೆ ರಾಜೀನಾಮೆ ಕೊಟ್ಟಿದ್ದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ನಿರೀಕ್ಷೆ ಇದೆ. ಪಕ್ಷದೊಳಗಿನ ಭಿನ್ನಮತವನ್ನು ಶಮನ ಮಾಡಲು ಕಾಂಗ್ರೆಸ್ ಈ ನಾಯಕತ್ವ ಬದಲಾವಣೆ ಮಾಡಿದೆ. ಅದಲ್ಲದೆ ಇನ್ನು 2 ವರ್ಷಗಳಲ್ಲಿ ಬರುವ ವಿಧಾನಸಭಾ ಚುನಾವಣೆಯನ್ನ ಎದುರಿಸಲು ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ಮೊರೆ ಹೋಗಿದೆ. ಆ ಮುಖಾಂತರ
ಕರ್ನಾಟಕದ ಅಧಿಕಾರವನ್ನ ಬದಲಾವಣೆ ಮಾಡೋ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಹಿಂದೆ ರಾಜಕೀಯ ಪಕ್ಷಗಳ ಕಿತ್ತಾಟದಿಂದಾಗಿ ಒಂದು ರಾಜ್ಯದಲ್ಲಿ ಸಿಎಂಗಳು ಬೇಗ ಬದಲಾಗ್ತಿದ್ರು. ಆದರೆ 2026ರಲ್ಲಿ ನಡೆದಿರುವಂತೆ ದೇಶದ ಬೇರೆ ಬೇರೆ ಭಾಗದ 5 ಪ್ರಮುಖ ರಾಜ್ಯಗಳಲ್ಲಿ ಏಕಕಾಲದಲ್ಲಿ ವ್ಯವಸ್ಥಿತವಾಗಿ ನಾಯಕತ್ವ ಬದಲಾವಣೆ ಆಗಿರೋದು ಭಾರತದ ಇತಿಹಾಸದಲ್ಲೇ ಮೊದಲು. ಇದು ಒಂದು ಅಪರೂಪದ ದಾಖಲೆಯಾಗಿದೆ. ಆದರೆ ಈ ಹಿಂದೆ ಒಂದೇ ರಾಜ್ಯದಲ್ಲಿ ಅಥವಾ ಅತ್ಯಂತ ಕಡಿಮೆ ಅವಧಿಗೆ ಮುಖ್ಯಮಂತ್ರಿಗಳು ಬದಲಾದ ಹಲವು ನಾಟಕೀಯ ರಾಜಕೀಯ ಬೆಳವಣಿಗೆಗಳು ನಡೆದಿವೆ. ಅತಿ ಕಡಿಮೆ ಅವಧಿಯ ಮುಖ್ಯಮಂತ್ರಿಗಳು. ಈ ಹಿಂದಿನ ರಾಜಕೀಯ ಬಿಕ್ಕಟ್ಟುಗಳ ಸಮಯದಲ್ಲಿ ಕೆಲವೇ ಗಂಟೆಗಳು ಅಥವಾ ಕೆಲವೇ ದಿನಗಳ ಮಟ್ಟಿಗೆ ಮುಖ್ಯಮಂತ್ರಿ ಸ್ಥಾನ ಬದಲಾದ ಇತಿಹಾಸ ಭಾರತೀಯ ರಾಜಕಾರಣದಲ್ಲಿದೆ. ಉತ್ತರ ಪ್ರದೇಶದಲ್ಲಿ 1998ರಲ್ಲಿ ಜಗದಂಬಿಕಾ ಪಾಲ್ ಕೇವಲ 24ರಿಂದ 44 ಗಂಟೆಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇದು ಭಾರತೀಯ ರಾಜಕಾರಣದ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಅವಧಿಯಾಗಿದೆ. 2016ರಲ್ಲಿ ಉತ್ತರಾಖಂಡದಲ್ಲಿ ಹರೀಶ್ ರಾವತ್ ರಾಷ್ಟ್ರಪತಿ ಆಳ್ವಿಕೆ ರದ್ದಾದ ನಂತರ ಕೇವಲ 1 ದಿನ ಮಾತ್ರ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. 2018ರಲ್ಲಿ BS ಯಡಿಯೂರಪ್ಪನವರು ಬಹುಮತ ಸಾಬೀತುಪಡಿಸಲು ಸಾಧ್ಯವಾಗದೆ ಕೇವಲ 3 ದಿನಗಳಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. 2019ರಲ್ಲಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ NCP ಜೊತೆ ಸರ್ಕಾರ ರಚಿಸಿ ಬಹುಮತವಿಲ್ಲದೆ 3 ದಿನಗಳಿಗೆ ಪದಚ್ಯುತರಾದರು. ಮತ್ತೊಂದು ಕಡೆ ಒಂದೇ ವರ್ಷದಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿ ಬದಲಾವಣೆ ಕಂಡ ರಾಜ್ಯಗಳನ್ನು ನೋಡೋದಾದರೆ ಉತ್ತರಾಖಂಡ ಮತ್ತು ಜಾರ್ಖಂಡ್ನಲ್ಲಿ 2000 ನಂತರ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ರಾಜಕೀಯ ಏರುಪೇರುಗಳಾಗಿದ್ದು ತಲಾ 11 ಬಾರಿ ಸಿಎಂ ಬದಲಾವಣೆ ಕಂಡಿದೆ. ಕರ್ನಾಟಕದಲ್ಲೂ 2000 ನಂತರ ಸುಮಾರು 9 ಬಾರಿ ಮುಖ್ಯಮಂತ್ರಿ ಬದಲಾವಣೆ ಆದಂತಹ ಇತಿಹಾಸವಿದೆ.